ಎಲ್ಲ ನಮ್ಮ ಸಿನಿಮಾ ಭಾಗಸ್ಥರು, ನಮ್ಮ ಕುಟುಂಬಸ್ಥರಿಗೆಲ್ಲರಿಗೂ ನಮಸ್ಕಾರ ನಮಸ್ಕಾರ ನಮಸ್ಕಾರ. ಮಹಾಭಾರತದ ಈ ಪೋರ್ಷನ್ನು ಅಜ್ಞಾತವಾಸ ಅನ್ನೋದೇ ವೇಷ ಮರೆಸ್ಕೊಂಡು ಬದುಕಬೇಕು ಅನ್ನೋದೇ. ಇವಾಗ ಲೋಕಲಿಗೆ ಬಂದು ತಲೆ ಮರೆಸ್ಕೊಳ್ಳೋದು ಅಂತೀವಿ ನಾವು. ಇಲ್ಲಿ ತುಂಬ ಸಾಕಷ್ಟು ಮೆಚ್ಚುವಂಥ ಅಂಶಗಳು ಕಾಣ್ತಾವೆ. ಒಂದು ಏನಪ್ಪ ಅಂದರೆ, ಒಬ್ಬ ಡೈರೆಕ್ಟ್ರು ಇನ್ನೊಬ್ಬ ಡೈರೆಕ್ಟ್ರನ್ನ ಕತೆ ಕೇಳಿಬಿಟ್ಟು ಇದನ್ನು ನೀವು ಮಾಡಿ ಅಂತ ಒಬ್ರಿಗೊಬ್ಬರು ಸಪೋರ್ಟ್ ಮಾಡ್ಕೊಂಡಿದ್ದು, ಇದು ಇಂಡಸ್ಟ್ರಿ ಬೆಳೆಯೋದಕ್ಕೆ ತುಂಬ ತುಂಬ ಆರಾಮಾಗಿ ಹೇಮಂತ್ ಹೇಳ್ಬೋದಿತ್ತು, ಇದು ನಾನೇ ಮಾಡಿಬಿಡ್ತೀನಿ ಬಿಟ್ಬಿಡಿ ಅಂತ. ಯಾಕೆಂದರೆ ಅವರು ಈಗಾಗಲೇ ಸಾಕಷ್ಟು ಒಳ್ಳೆ ಸಿನಿಮಾಗಳು ಮಾಡಿರೋರು, ಒಳ್ಳೆ ಕನ್ನಡ ಪ್ರೇಕ್ಷಕರಿಗೆ ಒಳ್ಳೆ ನೆನಪುಗಳನ್ನು ಕೊಟ್ಟಿರೋರು. ಹಾಗಾಗಿ ಯಾಕಂದರೆ ಇದು ಬರೀ ಡೈರೆಕ್ಟ್ರು ಅಂತಲ್ಲ, ಅದು ಕ್ಯಾಮ್ರಾಮನ್ಗಳಿಗೆ ತುಂಬ ಚೆನ್ನಾಗಿದೆ. ಅವ್ರವ್ರ ಕೆಲಸಗಳು ಟಪ ಟಪ ಅಂತ ಹೆಂಗೋ ಮುಗಿಸ್ಕೊಂಡ್ಬಿಡ್ತಾರೆ. ಅದು ಮ್ಯೂಸಿಕ್ ಆಗ್ಬೋದು, ಕತೆಗಾರ ಆಗ್ಬೋದು, ಕಲಾವಿದ ಆಗ್ಬೋದು, ನಿರ್ಮಾಪಕ ಆಗ್ಬೋದು, ಇವರೆಲ್ಲರಲ್ಲೂ ಈ ಎಕ್ಸ್ಚೇಂಜು ಮೊದಲಿತ್ತು. ಇದೆಲ್ಲ ಒಂದು ಗ್ಯಾಪ್ ಆಗಿದೆ. ಇದು ಮತ್ತು ಇವರು ಶುರು ಮಾಡಿದ್ದಾರೆ. ಇದು ಒಳ್ಳೆಯದಾಗಲಿ, ಅದು ಹುಟ್ಟಲಿ ಅನ್ನೋದೇ ನಮ್ಮ ಕಲಾವಿದರದು. ಹಾಗಿದ್ದಾಗ ನಾವೆಲ್ಲರೂ ನೆಮ್ಮದಿಯಾಗಿರ್ಬೋದು ನಿಜವಾಗಲೂ. ಹೌದಲ್ಲಪ್ಪ, ಈ ಥರದ ಕತೆಗಳು ಹುಟ್ತಾವಲ್ಲ ಅಂದ್ಬಿಟ್ಟು ಇದೊಂದು ಅಂಶ. ಆಮೇಲೆ ತುಂಬ ನಾವು ಕೆಲಸ ಎಲ್ಲ ಮಾಡಿದ್ಮೇಲೆ ಮಾತಾಡ್ತಿದ್ವಿ ಅಂದಾಗ ಅದಕ್ಕೊಂದು ಮತ್ತು ಹೇಮಂತ್ ಅವರು ತಾಯಿ ವಿಚಾರಕ್ಕೆ ಬಂದಾಗ ಅವ್ರ ತಾಯಿನ ಅವ್ರು ಇದ್ದರು ಪೂಜೆ ದಿವಸ ಬಂದು ನಮಗೆಲ್ಲ ಖುಷಿ ಆಯಿತು. ಅವ್ರ ತಾಯಿದೊಂದು ಸ್ವಲ್ಪ ಡಿಸ್ಟರ್ಬ್ ಆಯಿತು, ಅವ್ರ ತಾಯಿನ ಹೋದಾಗ. ಆವಾಗ ಅದಕ್ಕೆ ಅವರು ಸ್ವಲ್ಪ ಟೈಮ್ ತೊಗೊಂಡು ಮತ್ತು ನಮಗೆ ಅದನ್ನು ಚೇತರಿಸ್ಕೊಂಡು ಮತ್ತೆ ಇದಕ್ಕೆ ಶುರುವಾಗಿ ಕುಂತಾಗ ಬೆಂಗಳೂರು ಕುಮಾರ್ ಅವ್ರು ಬಂದಿರೋದು ನಿಜವಾಗ್ಲೂ ಭಾಳ ಒಂದು ತುಂಬ ಪ್ರೊಫೆಷ್ನಲಾಗಿ ಬಂದಿರೋದು ನಮಗೆ ಭಾಳ ಖುಷಿ ಆಯಿತು ಈ ಸಿನಿಮಾಗೆ. ಅಂದರೆ ಅವರು ನೋಡಿ, ಯಾಕೆಂದರೆ ಅವರು 9 ಭಾಷೆ ಮಾಡೋರು. ಬೆಂಗಳೂರು ಕುಮಾರ್ ಅಂತ ಅಷ್ಟೇ, ತೆಲುಗು, ತಮಿಳು, ಕನ್ನಡಕ್ಕೂ ಅವ್ರು ಬೆಂಗಳೂರು ಕುಮಾರ್ ಬಂದಿರೋದು, ಅದು ನಮ್ಗೆ ತುಂಬ ಪ್ಲಸ್ ಆಗಿದ್ದು. ಇದು ನಿಜವಾಗ್ಲೂ ಇದು ನಮಗೆ ನಮ್ಮ ಸಿನಿಮಾಗೆ ನಿಜವಾಗ್ಲೂ ಒಂದು ಅಜ್ಞಾತವಾಸಿ ಅಂತ ಧೈರ್ಯ. ಇನ್ನು ಜನಾರ್ದನ್ ಈ ಕತೆ ಹೇಳಿದಾಗ ಫಸ್ಟು ಜನಾರ್ದನ್ ಹೇಳಿದ ತಕ್ಷಣ ಯಾರು ಜನಾರ್ದನ್ ಈ ಕತೆ ಮಾಡಿತ್ತು ಅಂತಂದರೆ ಅವ್ರ ಗುರುಗಳು ಅಂತ. ಒಂದು ಸ್ವಲ್ಪ ಸೈಲೆನ್ಸು. ಯಾವ ಪಾತ್ರ ಕೇಳಿದ್ರೂ ಇದ್ಯಾರು ಮಾಡ್ತಾರೆ, ಅದ್ಯಾರು ಮಾಡ್ತಾರೆ ಇಂತಿಂಥವ್ರು ಮಾಡ್ತಾರೆ ಅಂದರೆ ಎಲ್ಲ ಪಾತ್ರಗಳ ಬಗ್ಗೆನೂ ಹೊಟ್ಟೆ ಕಿಚ್ಚಾಗಂಗಿದೆ. ಶರತ್ ಒಂಥರ ಡಬಲ್ ಹೊಟ್ಟೆ ಕಿಚ್ಚಾಗತ್ತೆ. ಇವರು ಜ್ಯೋತಿಷಿಗಳು, ಇಡೀ ಈ ಸಿನಿಮಾಗೆ ಜ್ಯೋತಿಷಿಗಳು ಇವರೇ. ಸುಮ್ಮನೆ ಸೈಲೆಂಟಾಗಿ ಕೂತಾರೆ ನೋಡಿ ಇವರು, ರವಿಶಂಕರ್ ಗೌಡರು ಅವರೇ ನಿಜವಾದ ಜ್ಯೋತಿಷಿಗಳು ಈ ಸಿನಿಮಾಗೆ. ಬೋಸ್ರೇ ಬಿಡಲ್ಲ. ಹೇಮಂತ್ ಆವಾಗಲೇ ಸೈಡಿಗೆ ಕರ್ಕೊಂಡು ಹೇಳಿದ್ರು, ಇದು ಮರ್ಡರ್ ಮಿಸ್ಟರಿ ಸಿನಿಮಾ, ಜಾಸ್ತಿ ಕತೆ ಬಗ್ಗೆ ಬಿಟ್ಕೊಡ್ಬೇಡಿ, ಇಲ್ಲಾಂದ್ರೆ ನೀವು ಮರ್ಡರ್ ಆಗ್ತೀರಾ ಅಂತ. ಸೊ ಹಾಗಾಗಿ ಸೈಲೆಂಟಾಗಿ ಕೂತಿದ್ದೀನಿ. ಆ ಥರದ್ದು ಯಾರ ಪಾತ್ರಗಳು ಕೇಳಿದ್ರು, ಪಾವನ ಅವ್ರದ್ದಾಗ್ಬೋದು, ಸಿದ್ದುದಾಗ್ಬೋದು, ಈ ಎಲ್ಲ ಕ್ಯಾರೆಕ್ಟರ್ ಬಂದಾಗ ಇವ್ರ್ಯಾರು ಮಾಡ್ತಾರೆ ಅವ್ರ್ಯಾರು ಮಾಡ್ತಾರೆ ಈ ಥರದ್ದು. ಆಮೇಲೆ ಒಂದು ಸಣ್ಣದಾಗಿ ಹೌದಲ್ಲಪ್ಪ, ಮುಂದೆ ಈ ಕೊಲೆ ಇದು ನಮಗೆ ಕೆಲವು ಕೊಲೆಗಳು ನಿಮಗೆ ಮೆಂಟಲಿನೂ ಆಗುತ್ತೆ, ಫಿಸಿಕಲಿ ಆಗುತ್ತೆ. ಈ ಅದೇ ನಮ್ಗೆ ಹೇಳಿದ್ವಲ್ಲ ತಲೆ ಮರೆಸ್ಕೊಳ್ಳೋದು ಅಂತ, ಒಳಗೆ ತಳದೊಳಗೆ ನನ್ನೊಳಗೆ ಈ ಥರದ್ದು ಕೊಲೆ ಆದಾಗ ಏನು ಮಾಡೋಣ, ಯಾರಿಗೆ ಹೇಳೋಣ? ಈ ಥರದ್ದೇನೋ ಒಂದು ಮಾಡಿ ಮೊಸರು ಮಜ್ಜಿಗೆ ಮಿಕ್ಸಿಲ ಕರೆದು ರುಬ್ಬಿಬಿಟ್ಟವ್ರು ಇದನ್ನು ಹೆಂಗೆ ತಪ್ಪಿಸ್ಕೊಳಕ್ಕಾಗಲ್ಲ. ಆಮೇಲೆ ಎಲ್ಲೆಲ್ಲೂ ಆ ಥರದ್ದು ಇದಕ್ಕೆ ಸಪೋರ್ಟಿವ್ ಆಗಿ ತುಂಬ ಅದ್ಭುತ. ಚಿಕ್ಕಮಂಗ್ಳೂರಿನ ಯಾವ್ಯಾವೋ ಮನೆಗಳು ಅಲ್ಲಿ, ಅವು ಸುಮಾರು ಅವೆಲ್ಲ 500-600 ವರ್ಷದ ಹಳೆಯ ಮನೆಗಳು, ಒಂದೊಂದು ಕಿಲೋಮೀಟ್ರ್ ಮನೆಗಳು. 9 ವೆಂಕಟರಮಣ ಸ್ವಾಮಿ ಥರದ್ದು 9 ಮಗಳು. ನಮ್ಮ ಇವ್ರು ಸಿನಿಮಾಗೆ ಮಾಡಿದ್ವಿ ನಾವು. ನನಗೆ ಒಂದು ಬಾಗಿಲು ತೆಗೆದು ಇದು ಆಚಾರಕ್ಕೆ ಕುಂತ್ಕೊಳ್ಳೋಕ್ಕೆ, ಇದು ಉಣ್ಣಕ್ಕೆ, ಇದು ಮಲ್ಕೊಳ್ಳೋಕ್ಕೆ, ಇದು ಮತ್ತು ಒಳಗೆ ಅವೆಲ್ಲ ಬಾಗ್ಲಕ್ಕೆ ಅಲ್ಲಿ ಅಡುಗೆ ಮಾಡ್ಕೊಂಡು ಅಲ್ಲೂ ಇರ್ಬೋದು ಅಂತ. ಹೀಗೆ ಲೈನ್ಗೆ ಒಂದು ದೊಡ್ಡ 9-10 ದ್ವಾರಗಳಿರೋ ಆ ಮನೆ. ಅದು ಯಾರ್ದು ಆ ಮನೆ, ಅದು ನಮ್ಮ ಸಿನಿಮಾಗೆ ಸಂಬಂಧಪಟ್ಟವ್ರದ್ದು ಮನೆಯೇ ಅದು. ಆ ಥರದ ಲೊಕೇಶನ್ಗಳು ಈ ಕಥೆಗೆ ಪೂರ್ವಕವಾಗಿ ಹೇಳ್ತಿರೋದು. ಆ ಥರದ ಪೂರ್ವಕವಾಗಿ ಇಷ್ಟೆಲ್ಲ ಮಾಡಿದಾಗ ನಮಗೊಂದು ಸಣ್ಣದಾಗಿ ಏನಪ್ಪ ಅಂತಂದರೆ ಒಂದು ಭಯ ಹುಟ್ಟಿದ್ದು ಈ ಕೊಲೆ. ಯಾಕಂದರೆ ಈಗಾಗಲೇ ಕೊಲೆ ಬಗ್ಗೆ ಸಾಕಷ್ಟು ಒಳ್ಳೆ ಸಿನಿಮಾಗಳು ಬಂದುಬಿಟ್ಟಿದ್ದಾವೆ, ಸಾಕಷ್ಟು ಒಳ್ಳೆ ಸಿನಿಮಾ ಬಂದಿದ್ದಾರೆ. ಒಂದು ಸಣ್ಣ ಆಸೆ ಹುಟ್ಟಿದ್ದೇನಂತಂದರೆ, ಮತ್ತು ಕನ್ನಡ ಚಿತ್ರರಂಗಕ್ಕೆ ಸಾಕಷ್ಟು ಒಳ್ಳೆಯ ಸಿನಿಮಾಗಳು ಬಂದಿದ್ದಾವೆ. ಆ ಒಳ್ಳೆಯ ಸಿನಿಮಾಗಳ ಸಾಲಿನಲ್ಲೇ ಜನಾರ್ದನ್ ಮತ್ತು ಹೇಮಂತ್ ರಾವ್ ಇದನ್ನು ಸೇರಿಸ್ತಾರೆ ಅನ್ನೋದೊಂದು ನಂಬಿಕೆ. ಯಾಕೆಂದರೆ ಆ ಥರದ ಕೆಲಸ ಮತ್ತು ಎಲ್ಲರದೂ ಇದು ಪಾತ್ರದ ಜೊತೆ ಇರೋದು, ಪಾತ್ರವನ್ನು ವ್ಯಕ್ತಪಡಿಸೋದಲ್ಲ.
ಎಲ್ಲರೂ ಅಷ್ಟೇ. ಆಮೇಲೆ ಅದಕ್ಕೆ ನಮಗೆ ಸ್ಪರ್ಧಿಯಾಗಿ ಅದ್ವೈತ್ ಕೆಲಸ ಮಾಡ್ತಾರೆ. ಈಗಿನ್ನೂ ಗೊತ್ತಿಲ್ಲ ನಮಗೆಲ್ಲರಿಗೂ ತಲೆ ಮಾಡ್ದಂಗೆ ಚರಣ್ ಏನು ಮಾಡಿದಾರೋ ನಮಗಿನ್ನೂ ಗೊತ್ತಿಲ್ಲ. ಅವ್ರನ್ನ ಕ್ಯಾರೆಕ್ಟ್ರಾಗಿ ಉಳ್ಕೋಬೋದು ಗೊತ್ತಿಲ್ಲ. ಇವರೆಲ್ಲ ಆಗಲೇ ಅದನ್ನು ನಾವು ಬರೀ ಅಲ್ಲಿ ಪಾತ್ರವನ್ನು ಮಾಡಿದವರು. ಇವರೆಲ್ಲ ಪ್ರೇಕ್ಷಕರಾಗಲೇ ಇದನ್ನು ನೋಡಿಬಿಟ್ಟಿದ್ದಾರೆ. ಇದನ್ನು ನೋಡಿ ಹಾಗಾಗಿ ಇವರು ನಮಗೇನು ಬಿಟ್ಕೊಡ್ತಿಲ್ಲ ಇದು ಆಗಿದೆ ಅಂತ. ಹಾಗಾಗಿ ಈಗ ನಮಗೆ ಈ ಥರದೊಂದು ಹೊಸ ಪ್ರಯತ್ನಕ್ಕೆ ನಿಮ್ಮೆಲ್ಲರ ಅದೇ ಮತ್ತು ಒಂದು ಪ್ರೋತ್ಸಾಹ ನಮಗೆ ಬೇಕು. ಯಾಕಂದರೆ ಕನ್ನಡ ಚಿತ್ರರಂಗದಲ್ಲಿ ನೀವುಗಳು ಹೊಸತನಕ್ಕೆ, ಹೊಸಬರಿಗೆ, ಈ ಥರದ ಹೊಸ ವಿಚಾರಗಳಿಗೆ ನಮ್ಮಲ್ಲಿ ಮಾಡಿದಾಗ ನೀವು ತುಂಬ ನಿಮ್ಮದಂತ ನೀವು ಹೆಗಲ ಮೇಲೆ ಎತ್ಕೊಂಡು ಅದಕ್ಕೆ ಸಪೋರ್ಟ್ ಮಾಡಿದ್ದೀರಾ, ಅದನ್ನು ಪ್ರೋತ್ಸಾಹ ಕೊಟ್ಟಿದ್ದೀರಾ, ಆ ಸಿನಿಮಾನ ನೀವು ಉಳಿಸಿದ್ದೀರಾ. ಇದಕ್ಕೆ ಈ ಅಜ್ಞಾತವಾಸಿ ಸಿನಿಮಾಗೆ ನೀವೆಲ್ಲರೂ ಮನದುಂಬಿ ಸ್ವಇಚ್ಛೆಯಿಂದ ಮಾಡ್ತೀರಾ, ಮಾಡಿ ಅಂತ ನಿಮಗೆ ಮನದುಂಬಿ ಪ್ರೀತಿಯಿಂದ ನಾವು ಕೇಳ್ಕೊತಾ ಇದ್ದೀವಿ.